ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಲ್ವಾರ ಗ್ರಾಮದ ಕೋರಿ ಸಿದ್ದೇಶ್ವರ ಜಾತ್ರೆಯಲ್ಲಿ 30 ಜನವರಿ 2025 ನೈಟ್ ಅರೌಂಡ್ 8:30 9 PM ಮಧ್ಯ ಅವಧಿಯಲ್ಲಿ ಒಂದು ಇನ್ನೋವಾ ಕಾರ್ ರಿಜಿಸ್ಟ್ರೇಷನ್ ನಂಬರ್ PY01 CM 5505 ಕಾರನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಒಂದು ವಾಡಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಅದು ತಕ್ಷಣ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕಳ್ಳತನ ಪ್ರಕರಣ 4/2025 ವಾಡಿ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಿಸಿಕೊಂಡಿರ್ತಾರೆ. ಆಮೇಲೆ ಪ್ರಾಥಮಿಕ ಮಾಹಿತಿ ಕಲೆಕ್ಟ್ ಮಾಡಿಕೊಂಡಿದ ಮೇಲೆ ಯಾರು ಕರ್ಕೊಂಡು ಹೋಗಿದ್ರು ಅನ್ನೋದು ರೀತಿಯಲ್ಲಿ ಎಂಟೈರ್ ರೂಟ್ ಯಾರು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೋ ಅವ್ರ ಎಂಟೈರ್ ರೂಟಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟಿಲ್ ಬೀಡ್ವರೆಗೂ ಹೋಗಿ ಬೀಡಲ್ಲಿ ಮತ್ತೆ ಅಲ್ಲಿನೂ ಮಾಹಿತಿ ಮಧ್ಯಪ್ರದೇಶ ರಾಷ್ಟ್ರ ಬೀಡ್ ಜಿಲ್ಲೆಯಲ್ಲಿ ಅಲ್ಲಿವರೆಗೂ ರೀಚ್ ಆಗಿ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಪುಣೆಯಲ್ಲಿ ವಾಘೋಲಿ ಏರಿಯಾ ಹವೇಲಿ ಪುಣೆ ಹೋಗ್ಬಿಟ್ಟು ಆರೋಪಿತರನ್ನು ಮತ್ತು ಗಾಡಿಯನ್ನು ವಶಪಡಿಸಿಕೊಂಡು ಇವತ್ತು ಮೇನ್ ಆರೋಪಿ ಯಾರಿದ್ದಾರೆ ವಿಠ್ಠಲ್ ತಂದೆ ಸಕಾರಾಮ್ ಲಸ್ಕರೆ ಅಂತ 38 ವರ್ಷ ಇವರು ಡ್ರೈವರ್ ಕೆಲಸ ಮಾಡ್ತಾರೆ, ವಾಘೋಲಿ ಏರಿಯಾ ಪುಣೆದಲ್ಲಿರ್ತಾರೆ. ಇವರನ್ನು ನಾವು ದಸ್ತಗಿರಿ ಮಾಡಿ ಇನ್ನೋವಾ ಕಾರ್ ಏನು ಹೋಗಿದೆಯೋ ಅದು ರಿಕವರಿ ಮಾಡಿದ್ದೀವಿ. ಬಟ್ ಇದರಲ್ಲಿ ಮೇಯ್ನ್ ನಾವು ಅವ್ರನ್ನ ವಿಚಾರಣೆ ಮಾಡಿರೋ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ನಮಗೆ ಕಂಡು ಬಂದಿದೆ. ಅದು ಯಾವ ತರಹ ಕಳ್ಳತನ ಮಾಡ್ತಾರೋ, ಯಾವ ಥರ ಚೂಸ್ ಮಾಡ್ಕೊಳ್ತಾರೋ ಅನ್ನೋದು ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅವರು ಮೊದಲನೇದಾಗಿ ಕಳ್ಳತನ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ಯಾವ್ಯಾವ ಜಾತ್ರೆಗಳಿದೆ ಅನ್ನೋದು ಒಂದು ಪಟ್ಟಿ ಮಾಡ್ತಾರೆ. ಅದು ಅಂದರೆ ಸಣ್ಣ ಪುಟ್ಟ ಜಾತ್ರೆ ಅಲ್ಲ, ದೊಡ್ಡ ದೊಡ್ಡ ಜಾತ್ರೆಗಳು ಒಂದು ಸಾಕಷ್ಟು ಜಾಸ್ತಿ ಜನ ಸೇರುವುದು ಯಾವುದು ಜಾತ್ರೆಗಳಂತ ಪಟ್ಟಿ ಮಾಡಿಕೊಂಡು ಆ ಜಾತ್ರೆ ಸಮಯದಲ್ಲಿ ಬಂದು ಪಾರ್ಕಿಂಗ್ ಏರಿಯಾಕ್ಕೆ ರೀಚ್ ಆಗಿ ಅವ್ರದ್ದೊಂದು ಟೀಮ್ 4 ಅಥವಾ 5 ಜನ ಟೀಮ್ ಇರ್ತಾರೋ ಅದರಲ್ಲಿ ದೊಡ್ಡ ಗಾಡಿ ಯಾವುದಿದೆಯೋ ಪಾರ್ಕ್ ಮಾಡಿಕೊಂಡು ಕೀಯನ್ನು ಬೆಲ್ಟಿಗೆ ಹಾಕ್ಕೊಂಡು ಹೋಗ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೋ. ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹಿಂದೆ ಫಾಲೋ ಮಾಡ್ತಾ ಹೋಗ್ತಾರೆ. ಎಲ್ಲಿ ಎಲ್ಲಿ ಕ್ರೌಡ್ ಇರುತ್ತೋ ಅಂಥ ಸಮಯದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೀ ಓಪನ್ ಮಾಡಿ ತೊಗೊಂಡು ಬಂದುಬಿಡ್ತಾರೆ. ಮತ್ತು ವಾಪಸ್ ಎಲ್ಲಿ ಕಾರ್ ಪಾರ್ಕ್ ಮಾಡಿರ್ತಾರೆ ಅಲ್ಲಿಗೆ ಬಂದು ಕಾರು ಡೋರ್ ಓಪನ್ ಮಾಡಿಕೊಂಡು ಚಾಲು ಮಾಡಿಕೊಂಡು ಡೈರೆಕ್ಟ್ ಸೀದಾ ವಾಪಸ್ಸು ಅವರು ಬೀಡಕ್ಕೆ ಹೋಗ್ಬಿಡ್ತಾರೆ. ಬೀಡಲ್ಲಿ ಅವ್ರದ್ದು ಒಂದು ಶೆಡ್ ಅಂತಿದೆ, ಅಲ್ಲಿಗೆ ತೊಗೊಂಡು ಹೋಗ್ತಾರೆ. ಬಟ್ ಹೋಗೋಕ್ಕಿಂತ ಮುಂಚೆ ರಸ್ತೆಯಲ್ಲಿ ಅವರು ನಂಬರ್ ಪ್ಲೇಟ್ ಚೇಂಜ್ ಮಾಡೋದು, ಯಾರಿಗೂ ಡೌಟ್ ಬರಬಾರ್ದು ಅಂತ ಅವರಿಗೆ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿರ್ತಾರೆ. ಇದರಲ್ಲಿನೂ ಅವರು ನಾಲ್ವಾರದಲ್ಲಿ ಅವರು ಏನು ಓನರ್ ಯಾರಿದ್ದಾರೆ ಅವರು ಚಾಬಿಯನ್ನು ಕಿತ್ಕೊಂಡು ಕಳ್ಳತನ ಮಾಡ್ಕೊಂಡು ಹೋಗಿ ಪಾರ್ಕಿಂಗ್ ಏರಿಯಾದಲ್ಲಿ ಆ ಗಾಡಿ ಡೋರ್ ಓಪನ್ ಮಾಡಿಕೊಂಡು ಆನ್ ಮಾಡಿಕೊಂಡು ಇದೇ ಮೇಯ್ನ್ ಯಾರು ಆರೋಪಿತರು ನಾವು ಬಂಧಿಸಿದ್ದು ಅವರೇ ಮೇಯ್ನ್ ಡ್ರೈವರು ಓಪನ್ ಮಾಡಿಕೊಂಡು ಅವರು ಸೀದಾ ನಾಲ್ವಾರದಿಂದ ವಾಡಿ ಬಲರಾಮ್ ಚೌಕು ಮತ್ತು ಯಾದಗಿರಿ ಕ್ರಾಸು ಶಾಬಾದ್ ಅಲ್ಲಿಂದ ಮೇಯ್ನ್ ಸಿಟಿ ರಿಂಗ್ ರೋಡಿಗೆ ಬಂದು ಅಲ್ಲಿಂದ ಮತ್ತೆ ಆಲಂದ್ ಚೆಕ್ ಪೋಸ್ಟ್ ಮುಖಾಂತರ ಸೀದಾ ಆಲಂದು ಖಜೂರಿ ಬಾರ್ಡರ್ ಉಮರ್ಗಾದಿಂದ ಬೀಡಕ್ಕೆ ಹೋಗಿರ್ತಾರೆ. ನಮ್ಮ ಅಧಿಕಾರಿಗಳು ನಮ್ಮ ಟೀಮ್ ಏನಿದೆಯೋ ಅದು DYSP ಶಂಕರಗೌಡ ಪಾಟೀಲ್ ಮತ್ತು CPI ಚಂದ್ರಶೇಖರ್ ತಿಗಡಿ ಮತ್ತು ವಾಡಿ PSI ಮತ್ತು ಅವರದೇ ಟೀಮ್ ಆಗಿರುವಂತಹ ಆ ಟೀಮಲ್ಲಿ ಶ್ರೀ ರಮಣಯ್ಯ HC 288, ರವೀಂದ್ರ CPC 236, ಆರಿಫ್ CPC 439, ರಮೇಶ್ CPC 263, ಬಲರಾಮ್ HC 144 CDR ವಿಭಾಗ. ಇವರೆಲ್ಲ ಟೀಮ್ ಕಂಟಿನ್ಯೂಯಸ್ ಆಗಿ ಕಳ್ಳತನ ಆಗಿದೆ. ಇಮಿಡಿಯೇಟಾಗಿ ನೆಕ್ಸ್ಟ್ 1 ಅವರಿಂದನೇ ಎಂಟೈರ್ ಅವ್ರದ್ದು ಏನು ಕಳ್ಳತನ ಮಾಡಿಕೊಂಡು ಯಾವ ರೂಟ್ ಫಾಲೋ ಮಾಡಿ ಬೀಡ್ವರೆಗೆ ಹೋಗಿದ್ರು ಅದೇ ರೂಟಲ್ಲಿ ಎಲ್ಲ ಕಡೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಈ ಥರ ಗಾಡಿ ಯಾವ ರೂಟಲ್ಲಿ ಹೋಗಿದೆ ಅನ್ನೋದು ಸೈಂಟಿಫಿಕ್ ಎವಿಡೆನ್ಸು ಮತ್ತು ಎಲ್ಲ ಹ್ಯೂಮನ್ ಇಂಟೆಲಿಜೆನ್ಸು ಅದೆಲ್ಲ ತಿಳ್ಕೊಳ್ತಾ ಟಿಲ್ ಬೀಡ್ವರೆಗೂ ವಿತಿನ್ 2-3 ಡೇಸಲ್ಲಿ 3-4 ಡೇಸಲ್ಲಿ ನಾವು ಬೀಡಿಗೆ ರೀಚ್ ಆಗಿದ್ವಿ. ಬೀಡಲ್ಲಿನೂ ಒಂದು 2 ಡೇಸ್ ಕ್ಯಾಂಪ್ ಮಾಡಿ ಅಲ್ಲಿ ಯಾರಿದ್ದಾರೋ ಅಂತ ಐಡೆಂಟಿಫೈ ಮಾಡಿಕೊಂಡು ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಮತ್ತು ಅದರಲ್ಲಿ ಮೇಯ್ನ್ ಆರೋಪಿ ಪುಣೆದಲ್ಲಿದ್ದಾರೆ ಅಂತ ತಿಳ್ಕೊಂಡು ಮತ್ತು ಅಲ್ಲಿಂದ ಪುಣೆಗೆ ಹೋಗಿ ಅಲ್ಲಿನೂ ನಮ್ಮ CPI ಚಂದ್ರಶೇಖರ್ ತಿಗಡಿ ಮತ್ತು PSI ತಿರುಮಲೇಶು ಮತ್ತು ಅವರ ಟೀಮ್ ಎಲ್ಲ ಪುಣೆಗೆ ಹೋಗಿ ಮತ್ತು ಪುಣೆಯಿಂದ ಅವರು ಆರೋಪಿ ಇರುವ ಜಾಗಕ್ಕೆ ಹೋಗ್ಬಿಟ್ಟು ಅವ್ರನ್ನೇ ಮತ್ತು ಅವರು ಕಳ್ಳತನ ಮಾಡ್ಕೊಂಡು ಗಾಡಿಯನ್ನು
ವಶಪಡಿಸ್ಕೊಂಡು ಮತ್ತೆ ಕಲಬುರಗಿಗೆ ಬಂದಿದ್ದು ವಿಚಾರಣೆ ಮಾಡಿ ಅವರೇ ದಸ್ತಗಿರಿಗೆ ಮಾಡಲಾಗಿದೆ. ಇಷ್ಟೊಂದು ತುಂಬ ಎಫರ್ಟ್ಸ್ ಮಾಡಿ ಎಲ್ಲಿನೂ ಒಂದು ನೆಗ್ಲಿಜೆನ್ಸು ಅಥವಾ ಕ್ಯಾಶುವಲ್ ಆ್ಯಟಿಟ್ಯೂಡ್ ತೋರಿಸಲಾರ್ದೆ ಹಗಲು ರಾತ್ರಿ ಇಲ್ಲಾರ್ದೆ ಕಷ್ಟಪಟ್ಟು ಕಲರ್ನು ಐಡೆಂಟಿಫೈ ಮಾಡಿ ಮತ್ತು ಗಾಡಿಗಳನ್ನು ರಿಕವರಿ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿಕೊಂಡು ಬಂದಿರುವಂತಹ ನಮ್ಮ ಶಾಹಬಾಗ್ ಉಪವಿಭಾಗದ ಅಧಿಕಾರಿಗಳು, ಎಸ್ಪೆಷಲಿ ಶಂಕರಗೌಡ ಪಾಟೀಲ್ ಅವರು ಸೂಪರ್ವಿಷನಲ್ಲಿ ಮತ್ತು CPI ಚಿತ್ತಾಪುರ್ ತಿರುಮಲೇಶ್ ಅವರ ಟೀಮಲ್ಲಿ ಯಶಸ್ವಿ ಆಗಿದ್ದಾರೆ. ಅವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ಈ ಸಭಾ ಮುಖಾಂತರ ಅಭಿನಂದನೆಗಳು ತಿಳಿಸುತ್ತೇನೆ. ಯಾವ ನಂಬರ್ ಚೇಂಜ್ ಮಾಡಿ ನಂಬರ್ ಬೇರೆ ನಂಬರ್ ಹಾಕಿರ್ತಾರೆ, ಮಹಾರಾಷ್ಟ್ರ ನಂಬರ್. ಅವರು ಈ ಹಿಂದೆನೂ ನಮ್ಮ ವಿಚಾರಣೆಯಲ್ಲಿ ಕೆಲವೊಂದು ಅಂಶಗಳು ಕಂಡು ಬಂದಿದೆ. ಅದು ಅವರು ಬದಾಮಿಯಲ್ಲಿ ಬಾಣಶಂಕರಿ ಜಾತ್ರೆಯಲ್ಲಿ ಒಂದು ಎರ್ಟಿಗಾ ವೆಹಿಕಲ್ ಕಳ್ತನ ಮಾಡಿದರು ಅಂತ ತಿಳಿಸಿರ್ತಾರೆ. ಮತ್ತು ಅದೇ ರೀತಿಯಿಂದ ತೆಲಂಗಾಣದಲ್ಲಿ ಎಮಿಗ್ನೂರಲ್ಲಿ ಒಂದು ಇನ್ನೋವಾ ಕ್ರಿಸ್ಟಾ ಗಾಡಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಅಂತ ಅವರು ವಿಚಾರಣೆಯಲ್ಲಿ ತಿಳಿಸಿರ್ತಾರೆ. ಮತ್ತು ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಇದರಲ್ಲಿನೂ ಇನ್ನೂ ಕೆಲವೊಂದು ಆರೋಪಿಗಳು ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗಿದೆ. ಅವ್ರನ್ನೂ ನಾವು ಆದಷ್ಟು ಬೇಗ ಅವ್ರನ್ನು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡ್ತೇವೆ. ನಮಗೀಗ ನಿನ್ನೆ ವಿಚಾರಣೆಯಲ್ಲಿ 2 ಕಡೆ ಮಾಡಿರುವುದು ಕಂಡು ಬಂದಿದೆ, ನಮ್ಮದು ಸೇರಿ 3. ಸದ್ಯಕ್ಕೆ ನಮಗೆ ಒಂದು ಇನ್ನೋವಾ ಸಿಕ್ಕಿದೆ. ನಮ್ಮ ಕೇಸ್ಗೋಸ್ಕರ ಹೋಗಿದ್ದರಿಂದ ನಾವು ಮೇಯ್ನ್ ನಮ್ಮ ಕೇಸ್ ಮೇಲೆ ಫೋಕಸ್ ಮಾಡಿದ್ದು ನಮಗೆ ಇನ್ನೋವಾ ಕಾರ್ ನಾವು ವಶಪಡಿಸ್ಕೊಂಡಿದ್ದೇವೆ. ಈಗ ಅವರು ಏನು ಮಾಡ್ತಾರೆ, ಇದೆಲ್ಲ ಚೇಂಜ್ ಮಾಡಿಕೊಂಡು ಅವರು ಫರ್ದರ್ ಬೇರೆ ಬೇರೆ ಅಫೆನ್ಸಸ್ಗೆ ಯೂಸ್ ಮಾಡ್ತಾರೆ. ಅವರು ಯೂಸ್ ಮಾಡ್ತಾರಾ ಅಥವಾ ಬೇರೆಯವರು ಯೂಸ್ ಮಾಡ್ತಾರೋ ನಾವು ಇನ್ನೂ ಚೆಕ್ ಮಾಡಬೇಕು. ಬಟ್